ಅಣ್ಣ ಒಂದು ರಾಸ್ ಸೂಪರ್ ಕೊಡ್ರಲ್ಲ. ಬೈ ಇಲ್ಲಿ ಮನಿ ಏನ್ರ ಖಾಲಿ ಅದಾವನ್ರಿ ಬೈ? ಹಾ ಅಂತವೆಲ್ಲ ಇಲ್ಲಿ ಖಾಲಿ ಇಲ್ಲ. ಇಲ್ಲಿ ಮನಿ ಸಿಗಬೇಕಂದ್ರ 6 ತಿಂಗಳ ಮುಂಚೆಕ ಬುಕ್ ಮಾಡಿರ್ಬೇಕು. ಅಲ್ರಿ ನಮ್ಮ ಮ್ಯಾಗಿನ ಮನೆ ಖಾಲಿ ಇದ್ದಂಗಿತ್ತಲ್ಲ, ಕೊಡ್ಬೇಕಿಲ್ರಿ? ಅದು ನನಗ್ ಬೇಕ್ರಿ ಅಂಕಲ್. ನಂಗೂ ಸ್ವಲ್ಪ ಪ್ರೈವೇಸಿ ಅನ್ನೋದು ಬೇಕಲ್ಲ. ಇದ್ರ ಕೊಡ್ರಿ ಅಣ್ಣ. ಇದ್ದಿದ್ ನಿನಗ್ ಕೊಟ್ಟು ನಾನು ಬಸ್ ಸ್ಟ್ಯಾಂಡ್ ಮಾಡ್ಕೊಲ್ಲನ. ಏ ತಮ್ಮ ಬಾಯಿಲೆ ಏನ್ ಬೇಕಾಗಿತ್ತ? ಏನಿಲ್ರಿ ಮನಿ ಬಾಡಿಗೆ ಅದಾವಂತ ಕೇಳಾಕ ಕಾಲೇಜ್ ಹೋಗ್ತೀವ ಕೆಲಸ ಮಾಡ್ತೇಪ? ಕಾಲೇಜ್ ಮುಗ್ದೈತ್ರಿ, ಇಲ್ಲೇ ಶುಗರ್ ಫ್ಯಾಕ್ಟ್ರಿ ಕೆಲಸ ಮಾಡ್ತೀವಿ. ಹೌದಾ? ಮ್ಯಾಗ ಒಂದ್ ಮನೆ ಬಾ ತೋರಿಸ್ತೇನೆ. ಯಪ್ಪ ನಾನ್ ಮ್ಯಾಗ ಓದ್ಕೋಬೇಕಲ್ಲಿ, ನಂಗೆ ಬೇಕಾದ ರೂಮ. ಲೇ ನೀವು ಓದೋದು ನಾನು ನೋಡೀನಿ. ಹಾಂ ಸುಮ್ಮರ ಬಾ ತಮ್ಮ. ಸ್ಯಾಲ್ರಿ ಎಷ್ಟೈತರ್ ಬಾ? ಬರ್ತಾರೆ. ಹೌದಾ? ಅಪ್ಪ ಅಮ್ಮ? ಅಪ್ಪ ಅಮ್ಮ ಇಲ್ರಿ, ಒಬ್ಬರೇ ಇರ್ತೀವಿ. ಹೌದಾ? ಅಯ್ಯೋ ಸಾರಿ ಅಪ್ಪ. ಇರ್ಲಿ ಬಿಡ್ರಿ. ಇಷ್ಟು ಸಸ್ತ ಪೇಮೆಂಟ್ನಾಗ ಎಲ್ಲ ಹೆಂಗ್ ನಿಭಾಯಿಸ್ತು ಅಪ್ಪ? ಈ ಮನ್ಯಾಗ ಮೊದಲು ಒಬ್ರು ಇದ್ರು, 6 ತಿಂಗಳಾಯ್ತು ಮನೆ ಕಿಲಿ ಹಾಕೊಂಡು ಹೋಗಿ, ಇನ್ನೂ ಬಂದೇ ಇಲ್ಲ. ಇವು ಸಾಮಾನು ಅದಾವಲ್ಲ, ಯಾವ ಬೇಕು ನೋಡಪ್ಪ ಇಟ್ಕೋ, ಬ್ಯಾಡಾಗಿದ್ದು ಅಲ್ಲೇ ರೂಮ್ನಾಗ ಇಟ್ಬಿಡು. ಆಯ್ತು. ಹಾ ಮನಿ ನೋಡಿದ್ಯಾಪ? ಹ್ಞೂನ್ರಿ ಮಲಗ್ರ. ರೂಮ್ ಎಲ್ಲ ನೋಡಿದ್ಯಾ? ಹ್ಞೂನ್ರಿ. ಮನಿ ಮನ್ಸಿಗೆ ಬಂತ? ಬಂದಿದ್ರಿ ಮಲಗ್ರ. ನೋಡಪ್ಪ 5,000 ರೂಪಾಯಿ ಮನಿ ಬಾಡಿಗೆ, ಹಾ 10,000 ರೂಪಾಯಿ ಡೆಪಾಸಿಟ್. ನನ್ನ ಕಡೆ ಬಾಡಿಗೆ ನಂಗಿಲ್ಲ. ಆಯ್ತು. ಹಾ ಕಿರಿಕಿರಿ ಇಲ್ಲ. ತಗೋತಾವಿ. ನಂದು ರೂಲ್ಸ್ ಅಂದ್ರೆ ರೂಲ್ಸು, ತಿಂಗಳ ಕರೆಕ್ಟಾಗಿ ಬಾಡಿಗೆ ಬಂದ್ಬಿಡ್ಬೇಕು. ಸರಿ ಮಲಗ್ರ. ನೋಡಪ್ಪ ಹುಡುಗರು ಕರ್ಕೊಂಬಂದು ಇಲ್ಲಿ ದಾಂಧಲೆ ಮಾಡೋಂಗಿಲ್ಲ, ಸಿಗರೇಟು ಸೆರೆ ಇಲ್ಲೇ ನಡೆಯಂಗಿಲ್ಲ. ಆಜು ಬಾಜು ಫ್ಯಾಮ್ಲಿ ಇರ್ತಾವ, ಅದಾರ ಇಲ್ಲ ಅನ್ಬೇಕು, ಹಂಗಿರ್ಬೇಕು ನೋಡಪ್ಪ. ಸರಿ. ಹಾ ಬರ್ಲೇ, ನಾನು ಸ್ವಲ್ಪ ಬ್ಯಾಂಕ್ನಾಗ ಕೆಲಸ ಐತಿ. ಹ್ಞೂ. ಬೈ ಬರ್ತೀನಿ. ಹಾ ತಳ ಸಿಕ್ತಲ್ಲ, ಮತ್ತೇನಾಯ್ತು? ಕಲ್ಯಾಣಿ ಅಂಗಡಿಗೆ ಹೋಗಿ ಹಾಲಿನ ಪಾಕಿಟ್ ತುಂಬಮ್ಮ. ಆಯ್ತವ ತಗೊಂಡ್ ಬರ್ತೀನಿ. ಅಣ್ಣ ಒಂದ್ ಡೈರಿ ಮಿಲ್ಕ್ ಚಾಕ್ಲೇಟ್ ಕೊಡು. ಒಂದ್ ಸಣ್ಣ ಹಾಲಿನ ಪ್ಯಾಕೆಟ್ ಕೊಡ್ರಿ. ನಾನ್ ಕೇಳಿದ್ ಒಂದ ಪ್ಯಾಕೆಟ್ ಅಲ್ರಿ. ಈ ಸಲ ದೀಪಾವಳಿಗೆ ನಮ್ಮ ಅಂಗಡಿಯಾಗ ಆಫರ್ ಇಟ್ಟಿವ್ರಿ. ಒಂದ್ ಹಾಲಿನ ಪ್ಯಾಕೆಟ್ ತಗೊಂಡ್ರ ಇನ್ನೊಂದ್ ಹಾಲಿನ ಪ್ಯಾಕೆಟ್ ಫ್ರೀ ಕೊಡಾತೀವಿ. ದೀಪಾವಳಿ ಮುಗಿದ್ ಬಾಳ ದಿನ ಆಗೈತಲ್ರಿ. ಆದ್ರ ಆಫರ್ ನಿಮಗಷ್ಟ. ನನಗ್ ಒಂದ್ ಸಾಕ, ಇನ್ನೊಂದ್ ನೀವ ಇಟ್ಕೊಳ್ರಿ. ಲಂಗಾದ ಒಣಗ ಮಸ್ತ ಕಾಂತಳ ಲಾವಣ್ಯ, ನಿನ್ನ ಫೋನ್ ನಂಬರ್ ಕೊಟ್ರ ಬರ್ತೈತಿ ಪುಣ್ಯ. ಏನ್ ಮಾಡತ್ತೀಪ? ಏನಿಲ್ರಿ ಬೈ, ಕೆಲ್ಸಕ್ಕೆ ಹೋಗಿ ರೆಡಿ ಆದಿದ್ದೆ. ಏನು ವಿಷಯ ಹೇಳ್ರಲ್ಲ? ನಮ್ಮ ಅಪ್ಪನ ರೂಲ್ಸ್ ಏನ ಕೇಳಿದಿ? ಇಲ್ಲಿರ್ಬೇಕಂದ್ರ ನಾನು ಸ್ವಲ್ಪ ರೂಲ್ಸ್ ಅದ. ಅವಾಗ ನಾ ಇಲ್ಲೇ ಎಣ್ಣೆ ಹೊಡಿತೀನಿ. ನಮ್ಮ ಅಪ್ಪಗೆ ಗೊತ್ತಾಗುವಂಗಿಲ್ಲ. ದೀಪಾವಳಿ ದಸರಾ ಬಂತಂದ್ರ ದೋಸ್ತರ ಜೊತೆ ನಾ ಇಲ್ಲಿ ಇಸ್ಪೇಟ್ ಆಡ್ತೀನಿ, ಅಡ್ಜಸ್ಟ್ ಮಾಡ್ಕೋಬೇಕು. ಮೇನ್ ಇಂಪಾರ್ಟೆಂಟ್, ನೀನು ಟಾಯ್ಲೆಟ್ ರೂಮ್ನ ನಾನೇ ಯೂಸ್ ಮಾಡ್ತೀನಿ. ಒಳಗೆ ಹೋತಂದ್ರೆ ನಾ ಅಲ್ಲ ಒಳಗಿಂದ ಹೊರಗೆ ಬರೋದು. ಫ್ಯಾಮಿಲಿ ಇರುತ್ತೆ ಮನೆಗೆಲ್ಲ ಮಾಡೋಕ್ಕಾಗಂಗಿಲ್ಲ. ಇವೆಲ್ಲ ಅಡ್ಜಸ್ಟ್ ಮಾಡ್ಕೋತೀನಿ ಅಂದ್ರೆ ಮಾತ್ರ ನೀ ಇಲ್ಲಿರು, ಇಲ್ಲ ಅಂದ್ರೆ ನಮ್ಮ ಅಪ್ಪಗೆ ಫಿಟ್ಟಿಂಗ್ ಇಟ್ಟು ನೀನು ಇಲ್ಲಿಂದ ಬಿಡ್ತೀನಿ. ಆಯ್ತು ನೋಡ್ರಿ. ಕಿಂಡಲ ರಿಂಗ್ ಟೂನ್ ರೀ ಬೈ. ಹಾ ನನಗೂ ಗೊತ್ತಾಗುತ್ತ, ಚೇಂಜ್ ಮಾಡೋದು ಮೊದಲು. ಆಯ್ತು ಹಲೋ.
ಏ ಶುಗರ್ ಫ್ಯಾಕ್ಟ್ರಿ ಮಾಲಕ, ನಿಂಗ ನಿನ್ನೆ ರೂಲ್ಸ್ ಒಳಗ ಒಂದ್ ಇಂಪಾರ್ಟೆಂಟ್ ರೂಲ್ ಹೇಳೋದು ಮರ್ತು ಬಿಟ್ಟಿದ್ದೇನೆ ನಾನು. ಮ್ಯಾಗ ಐತ್ಲ ಫಿಗರ್, ಅದು ನನ್ನ ಫ್ಯೂಚರ್ ಫಿಗರ್. ನೋಡ, ನಿನ್ನ ಕಣ್ಣು ಮ್ಯಾಲೆ ಹೋಗ್ಬಾರ್ದು, ಆದಷ್ಟು ಕೆಳಗೆ ಇರ್ಲಿ. ಕಣ್ಣು ಕೆಳಗೆ ಮಾಡ್ಕೊಂಡ ಮ್ಯಾಲೆ ಹೋಗ್ಬೇಕು. ನಿನ್ನ ಮ್ಯಾಲಿದ್ರು ನಿನ್ನ ಕಣ್ಣು ಕೆಳಗ ಇರಬೇಕು. ನಾನು ಆಲ್ರೆಡಿ ಆಕಿ ಜೊತೆ ನಮ್ಮ ಫ್ಯೂಚರ್ನ ಪ್ಲಾನ್ ಮಾಡಿ ಇಟ್ಬಿಟ್ಟಿನಿ. ನೋಡ, ನೀನಾತು ನಿನ್ನ ಕೆಲಸ ಆತು, ಆಕಿ ಕಣ್ಣಿಗೆ ನೀನು ಅದಿಯೇ ಇಲ್ಲ ಅನ್ನುವಂಗಿರ್ಬೇಕು. ಏಯ್, ಆ ರಿಂಗ್ ಟೋನ್ ಚೇಂಜ್ ಮಾಡಿಲ್ಲ ನೀನ? ಸರ ಬರತ್ತೀನಿ ಸರ್. ಏನ್ ಹೇಳಂಬಾ? ಇಲ್ರಿ ಬೈ, ನಂಗೆ ರೂಢಿ ಇಲ್ರಿ. ನಾ ರೂಢಿ ಮಾಡಿಸ್ತೀನಿ ಬಾ. ನಂಗೆ ಬ್ಯಾಡ್ರಿ ಬೈ. ನೋಡು, ನೀವು ಒಂಥರ ನಂಗೆ ಸೆಕ್ಯೂರಿಟಿ ಇದ್ದಂಗೆ. ನಮ್ಮಪ್ಪ ಏನ್ರ ಬಂದ ಅಂದ್ರ ನಿನ್ನ ಹೆಸರು ಹೇಳಿ ನಾನು ಕೋಟ ಮುಗಿಸ್ಕೊಂಡ್ಬಿಡ್ತೀನಿ. ಬಾ ಬಾ ಜಲ್ದಿ ಬಾ. ನಂಗೆ ಬ್ಯಾಡ್ರಿ ಬೈ, ನೀವ ಕೊಡ್ರಿ. ಸ್ನಾಕ್ಸ್ ಎಲ್ಲ ತಿನ್ನತಿ ಅಂದ್ ಬಾ. ಬಾ ಬಾ. ಶುರು ಹಚ್ಕೊಳ್ಳೋಣ. ಶಿವ, ಹೌದ ನೀನು ಕುಡಿಯಂಗ ಇಲ್ಲೋ? ಅವಾಗ ಕುಡಿತೀವೋ ಇಲ್ಲ ಜಾಸ್ತಿ ಕುಡಿತೀವೋ ಇಲ್ಲ ನಾನ್ ತಂದಿದ್ದೇನು ಸಾಲಂಗಿಲ್ಲ? ಇಲ್ರಿ ಬೈ, ನಾನು ಕುಡಂಗ ಇಲ್ರಿ ಬೈ. ಹಂಗಾರ ಇದು ನಂಗನ ವಜ್ಜಾಗತ್ತ. ನಿನ್ನ ಜೊತೆ ಒಂದು ಇಂಪಾರ್ಟೆಂಟ್ ಮ್ಯಾಟ್ರ್ ಮಾತಾಡ್ಬೇಕು. ಇದು ಖಾಲಿ ಮಾಡಿ ಆಮೇಲೆ ಮಾತಾಡ್ತೀನಿ. ಮನಸ್ಸಿನ ಮಾತು ಭಾಳ ಚಂದ ಹೊರಗೆ ಬರ್ತದೆ. ಚಿಯರ್ಸ್. ಸ್ನಾಕ್ಸ್ ಎಣ್ಣೆ ಅಂತ ಹೊಡೆಗಿಲ್ಲ ಅಂತ. ಮುಂದಿನ ಮನ್ಯಾಗ ಒಂದು ಹುಡುಗಿ ಅದಾಳಲ್ಲ, ಆಕೆ ನಾನು ಭಾಳ ಹಚ್ಕೊಂಡ್ಬಿಟ್ಟಿನಿ. ಎಲ್ಲರೂ ಬ್ರೇಕಪ್ ಆದ್ರೂ ಕುಡಿತಾರ, ಆದ್ರೆ ನಾನು ನನ್ನ ಮನ್ಸಿನ ಮಾತು ಹೇಳ್ಬೇಕಂತ ಕುಡಿತೀನಿ. ಆದ್ರೂ ಧೈರ್ಯನ ಸಾಲತ್ತಿಲ್ಲ. ಏನ್ ಮಾಡ್ಬೇಕು ನೀನೇ ಹೇಳು. ಬೈ, ನಿಮ್ಗೊಂದು ವಿಷಯ ಹೇಳ್ಬಾರ್ದಂತ ಅನ್ಕೊಂಡಿದ್ದೆ, ಆದ್ರೆ ನಾ ಇವತ್ತು ಹೇಳಿಕಂತ ತಿಳ್ಕೊಡ್ರಿ, ನೀವು ನಾಳೆ ಇದಕ್ಕಿನ್ನ ಜಾಸ್ತಿ ಕುಡಿತೀರಿ. ನನ್ನ ಲಿವರ್ ಫೇಲ್ ಆಗೋವಂಥ ಮ್ಯಾಟ್ರ ಅದು. ಸಂತು, ಹೇಳಮ್ಮ. ದಿನ ಹೆಂಗ್ ಕಳಕತ್ತಾವ ಹಂಗ ಹೆದರ್ಕಿ ಭಾಳ ಆಗಂತೈತಿ. ಎಲ್ಲಿ ನಾನು ನಿನ್ ಕಳ್ಕೊತೀನಂತ. ಹಿಂಗೆಲ್ಲ ಯಾಕೆ ಯೋಚನೆ ಮಾಡಾಕುಂತಿ? ಮತ್ತೇನ್ ಮಾಡ್ಲಿ, ಎಷ್ಟು ದಿನ ಅಂತ ಹಿಂಗ ಕದ್ದು ಮುಚ್ಚಿ ಭೇಟಿ ಆಗೋದು. ಮನ್ಯಾಗ ನೋಡ್ರ ಸಂಬಂಧಿಕರು ಮನಿಗ್ ಬರ್ತಾರ, ಅವಾಗ ತಲೆ ತುಂಬ ಅಂತಾರ, ಮಗಳು ಇಷ್ಟು ದೊಡ್ಡಕ್ಕೆ ಆಗಿದಾಳ, ಮದ್ವೆ ಯಾವಾಗ ಮಾಡ್ತೀರಿ ಅಂತ. ಆ ಸಂಬಂಧಿಕರಂತೂ ತಮ್ಮ ಮಕ್ಕಳ ಸಂಬಂಧ ಯೋಚನೆ ಮಾಡೋದು ಬಿಟ್ಟು ಮಂದಿ ಮಕ್ಕಳ ಸಂಬಂಧ ನಿದ್ದಿಗೆಡ್ತಾರ. ಕಲ್ಯಾಣಿ, ಇಷ್ಟು ದಿನ ಕಾದಿ, ಇನ್ನೊಂದು ಸ್ವಲ್ಪ ದಿನ ಕಾಯಿ, ನನಗೂ ಪ್ರಮೋಷನ್ ಆಕೈತಿ, ಪೇಮೆಂಟ್ ಹೆಚ್ಚು ಮಾಡ್ತಾರ. ಅವಾಗ ನಾನು ನಿಮ್ಮ ಅವ್ವನ ಮುಂದೆ ಬಂದು ಮಾತಾಡ್ತೀನಿ. ನನ್ನ ಬಂಗಾರ ಅಲ್ಲ ನೀನು, ಏನಾರ ಮಾಡು, ಇನ್ನೊಂದು ಸ್ವಲ್ಪ ದಿನ ಮದುವೆ ಬಗ್ಗೆ ಮಾತಾಡ್ಬೇಡ ಅಂತೇಳಿ ನಿಮ್ಮ ಅವ್ವಾಗ ಹೇಳಲ್ಲ. ಏನ್ ಮಾಡ್ತೀನಿ ನೋಡ್ ಸಂತು, ಎಲ್ಲ ನಿನಗ್ ಬಿಟ್ಟಿದ್ದು. ನಮ್ಮ ಅವ್ವನ್ ಬಿಟ್ರ ಇಡೀ ಪ್ರಪಂಚದಾಗ ನಾನು ಇಷ್ಟಪಡೋ ಮೊದಲನೇ ಹುಡುಗಾನು ನೀನ, ನನ್ನ ಕಣ್ಣಿಗೆ ಕಾಣೋ ಕೊನೆ ಹುಡುಗಾನು ನೀನ. ನೀನ್ ಇಲ್ಲ ಅಂದ್ರ ನನ್ನ ಜೀವನ ಇಲ್ಲ ಸಂತು. ಯೋಚನೆ ಮಾಡ. ಏ ಫ್ಯೂಚರ್ ಹೆಂಡ್ತಿ, ಏನು ನಿಂಗೆ ನಾನು ಮಾತು ಕೊಟ್ಟಿನಿ ಅಂದ್ರ ಮಾತಿಗೆ ತಪ್ಪು ಜಾಯಮಾನ ನಮ್ದಲ್ಲ. ಸ್ವಲ್ಪ ದಿನ ಕಾಯಿ, ಕಲ್ಯಾಣ ಮಂಟಪದೊಳಗೂ ಕರ್ಕೊಂಡು ಹೋಗ್ತೀನಿ. ನಿನ್ನ ಕಾಲಿಗೆ ಕಾಲುಂಗ್ರ ತೊಡಿಸಿ, ಅನೇ ಕುಂಕುಮ ಇಟ್ಟು ಕೊರಳಿಗೆ ತಾಳಿ ಕಟ್ಟೆ ಕಟ್ತೀನಿ. 7 ಹೆಜ್ಜೆ ನಿನ್ನ ಜೊತೆಗೆ ನಡೆಯೋದಷ್ಟೇ ಅಲ್ಲ, 7 ಜನ್ಮಕ್ಕೂ ನಿನ್ನ ಜೊತೆಗೆ ಇರ್ತೀನಿ ಅಂತೇಳಿ ಪ್ರಮಾಣನ ಮಾಡ್ತೀನಿ. ನಿನ್ನ ಗಂಡ ನಾನ ಅಂತೇಳಿ ಸ್ವರ್ಗದಾಗ ನಿಶ್ಚಯ ಆಗ್ಬಿಟ್ಟೈತಿ. ಯಾರಿಗೂ ಸಿಗಲಾರ್ದ ಫ್ರೀಯಾಗಿ ಹರಡುವಂತ ಪಾರಿವಾಳ ಕಾಳಾಕತೀನಿ ಅಂತ ಅನ್ಕೊಂಡಿದ್ದೆ. ಆದ್ರೆ ಇದು ಪಂಜರದಾಗಿರೋ ಪಾರಿವಾಳ ಅಂತಂದ ದೇವರಾಣಿಗೂ ಗೊತ್ತಿದ್ದಿಲ್ಲ ಶಿವ. ಅದ ಹಂಗಲ್ರಿ ಬೈ, ಅವಳ ತಡಿ ಮುಂದೇನಾತಂತ ನಾ ಹೇಳ.
ನಿಂಗೆ ದಿನಾ ಮೀಟ್ ಆಗಕ್ಕಾಗಂಗಿಲ್ಲ, ನಿನ್ ನೋಡ್ಲಾರ್ದ ನಂಗಿರಕ್ಕಾಗಂಗಿಲ್ಲ. ಸಂತು, ಒಂದ್ ಕೆಲ್ಸ ಮಾಡ, ನಮ್ಮ ಮನಿ ಮುಂದೊಂದ್ ಮನಿ ಖಾಲಿ ಐತಿ, ಹೆಂಗಾದ್ರೂ ಮಾಡ ಮನಿಗ್ ಬಾಡಿಗೆ ಬಂದ್ಬಿಡು ಸಂತು. ಪ್ಲೀಸ್ ಸಂತು, ಅವಾಗಾದ್ರೂ ನಾನು ನಿನ್ ದಿನಾ ನೋಡ್ಬೋದು. ಕರೆಕ್ಟ್ ಹೌದಿಲ್ಲ ನಾ ಹೇಳೋದ? ಅದಕ್ಕೆ ಅಂತೀನಿ, ನಮ್ಮ ಅಪ್ಪ ಹೇಳಿರೋ ರೂಲ್ಸಿಗೆ, ನಾ ಹೇಳಿದ ರೂಲ್ಸಿಗೆ ತುಟಿ ಪೇಟೆ ಕಡ್ಲಾರ್ದ ಮೂಗು ಬಸವನ್ಗತೆ ತಲೆ ಅಡಿಗಿಡಿಸಿದ್ದೇನೆ. ಬೈ ಮತ್ ನೀವು ಆಕೆಯಿಂದ ಒಟ್ಟ ತಲೆ ಗಿಡಿಸ್ಕೋಬೇಡ. ಹುಡುಗರು ಮನ್ಸು ಗೊತ್ತಲ್ಲ ನಿಂಗ. ದೋಸ್ತನ್ ತಂಗಿ ನಮಗೂ ತಂಗಿದ್ದಂಗ, ದೋಸ್ತನ್ ಲವ್ವರ್ ಬೈ. ವೈನಿ ವೈನಿ ಅಂತ ಹೇಳಕ್ ಬಂದೆ. ಥ್ಯಾಂಕ್ಸ್ ರೀ ಬೈ. ಏ ಈ ಬೈ ರೀಗಿ ಎಲ್ಲ ಇವು ಬಿಟ್ಬಿಡ, ದೋಸ್ತ್ ದೋಸ್ತ್ ಅಂತ ಕರಿ. ನಿನ್ನ ಲವ್ವಿಗೆ ನಂದು ಫುಲ್ ಸಪೋರ್ಟ್. ಕಲ್ಯಾಣಿ ಬೈ ಸ್ವಲ್ಪ ಮಾತಾಡ್ತೇನೆ. ಬರ್ಲ್ರ ಬೈ. ಅದಕ್ಕೆ ಹೇಳೋದು, ಯಾರ ಮನ್ಸೊಳಗ ಯಾರದಾರ ತಿಳ್ಕೊಂಡು ಲವ್ ಮಾಡ್ಬೇಕು. ಇಲ್ಲ ಅಂದ್ರ ನಾನು ಹಂಗಾಗದ್ ಬಾಳೆ ಸಲಾಗಿಲ್ಲ. ಇದು ಇನ್ನೊಂದು ಹೇಳಬೇಕಿಲ್ಲ ಅಂದ್ರೆ ರಾತ್ರಿ ನಿದ್ದೆ ಬರಂಗಿಲ್ಲ. ಅಣ್ಣ 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 ಯಾರ್ ನೀನ? ಬಾಗ್ಲ ಹಾಕಿದ್ದೈತಿ, ಹೆಂಗ್ ಬಂದಿ ಒಳಗ? ಅಣ್ಣ ಹೆದರ್ಬೇಡಣ್ಣ, ನಾನು ಸರಸ್ವತಿ. ಇಷ್ಟು ಲಗುನ ನಾನು ಮರ್ತು ಬಿಟ್ಟೆ. ತಗೋ ನೀರ್ ಕುಡಿ, ಹೆದರಾಕ್ ಹೋಗ್ಬೇಡಣ್ಣ. ಅಣ್ಣ ಎಲ್ಲಾನು ಹೇಳ್ತೀನಿ, ನೀ ಹೆದರ್ಕೋಬೇಡ. ಅವತ್ತೊಂದಿನ ನಿನ್ ಗಾಡಿ ಮೇಲೆ ಸಾಲಿ ಬಿಟ್ಟಿದ್ದೆಲ್ಲ ನೆನಪು ಮಾಡ್ಕೋ. ಥ್ಯಾಂಕ್ಸ್ ಅಣ್ಣ. ಈಗ ನೆನಪು ಬರಾಕತೈತಿ. ಹೌದು, ನೀ ಒಳಗೆ ಹೆಂಗ್ ಬಂದಿ? ಅದೆಲ್ಲ ಬಿಡು, ಮನ್ಯಾಗ ಕಾಯ್ತಿರ್ತಾರ. ಹೋಗ್ ನೀನು, ಹೋಗು. ಇಷ್ಟೊತ್ನ್ಯಾಗ ಹೊರಗೆ ಬರಬಾರ್ದು. ಹೋಗು, ನಾ ಮಲ್ಕೊಂತೀನಿ. ನಾನು ಎಲ್ಲಿಗಂತ ಹೋಗ್ಲಣ್ಣ, ನಾ ಇರು ಮನ್ಯಾಗ ನೀ ಅದಿ. ಏನ್ ಹೇಳಕುಂತಿ? ಇದು ನಿನ್ನ ಮನೆ? ಹೌದಣ್ಣ, ನಾನು ನಮ್ಮನ್ನ ಇದ್ದ ಮನ್ಯಾಗ ಭಾಳ ಚಲೋ ಇದ್ವಿ. ಏನ್ ಹೇಳಕುಂತಿ ನೀನು? ಅಣ್ಣ, ನಮ್ಮ ಜೀವನದಾಗ ನಡೆದ ಒಂದು ಕಹಿ ಘಟನೆ ಹೇಳ್ತೀನಿ, ಕೇಳ್ತೀಯ ಅಣ್ಣ? ಏನಾಯ್ತು ಹೇಳಮ್ಮ. ಅಣ್ಣ ಎಷ್ಟೊತ್ತು ಬೇಕತ್ತೆ ಹೇಳು, ನಾನು ಸಾಲಿಗೆ ಟೈಮ್ ಬೇಕತ್ತೆ ಹೇಳು. ನೀರ್ ಕದ ಒಳಗ ಚೇಳ ಜಾಕ ಮಾಡಕ್ ಹೋಗ್. ಮಾಲಕ್ರ. ಹಾ ಪ್ರಶಾಂತ,
ಯಾಟ್ರಿ ಇಳಿಸಿ ನೋಡ್ರಿ. ಸರಿ ಸಂಜೆ ಮುಂದೆ ಒಂದು ಪೇಮೆಂಟ್ ಇಸ್ಕೊಂಡು ಹೋಗ. ಹಾಂ ರೀ. ಐ ನನ್ನ ಬಂಗಾರ ಶಾಲೆಯಿಂದ ಲಘು ಬಂದ್ಬಿಟ್ಟೈತಿ. ನಾ ಏನ್ ಲಘು ಬಂದಿಲ್ಲ, ನೀನ ಲೇಟ್ ಆಗಿ ಬಂದಿ. ಹೋಗೋಗ್, ನನ್ ಕೂಡ ಮಾತಾಡ್ಕೋಬೇಡ. ನಾಳಿಂದ ಲಘು ಬರ್ತೀನಿ ಅಂದ್ರೆ ಅಷ್ಟ ಮಾತಾಡ್ತೀನಿ, ಇಲ್ಲಾಂದ್ರೆ ಇಲ್ಲ. ಸಿಟ್ ಮಾಡ್ಕೊಂಡ್ರು ಭಾಳ ಚಂದ ಕಾಣ್ತೀನಿ. ಹೋಗೋಗ್, ನನ್ ಕೂಡ ಮಾತಾಡ್ಕೋಬೇಡ ನೀ. ನೀ ಸಿಟ್ ಮಾಡ್ಕೊಂತೀನಂದ್ರ ನಾಳಿಂದ ಜಲ್ದಿನ ಕೆಲಸ ಮುಗಿಸಿ ಬರ್ತೀನಿ. ತಪ್ಪ ಮಾಡಿದ್ರೆ ಏನ್ ಮಾಡ್ಬೇಕಂತ ಗೊತ್ತೈತಿಲ್ಲ, ಮಾಡ್ ಮತ್ತ. 1 2 3 4. ಅಣ್ಣ ಈಗ ಬಂದಿ? ಹ್ಞೂನವ್ವ ಈಗ ಬಂದೆ. ಸರಿ, ಏನಾಗೋದು ಯಾರ? ಇವ್ರ ನಮ್ಮ ಮಾಲಕ್ರ ದಿನ ಇವ್ರ ಅಂಗಡಿಗೆ ಮಾಲ್ ಹಾಕೋದು. ಹೌದಾ, ಸರಿ ಬರ್ರಿ ಒಳಗ್. ಸರಸ್ವತಿ, ಏನ್ ಬರೆಯಕತ್ತೀಯಮ್ಮ? ನಮ್ ಟೀಚರ್ ಇವತ್ ಬಾಳ ಹೋಮ್ವರ್ಕ್ ಕೊಟ್ಟಾರ. ಹೌದಾ, ಬರಿ ನಾ ಕರೆ ಮಟ್ಟ ಹೊರಗೆ ಬರ್ಬೇಡಮ್ಮ. ಅಣ್ಣ ನಂಗೆಲ್ಲ ಗೊತ್ತೈತೆ. ಸ್ವಲ್ಪ. ಸರಿ ಆಯ್ತಾ. ಶಿವ ಪ್ರಶಾಂತ, ಮುಂದಿನ ವಾರ ನಮ್ಮ ಹೊಸ ಅಂಗಡಿ ಓಪನಿಂಗ್ ಐತಿ. ಮಾಲ್ ಅಲ್ಲೇ ಇಳಿಸ್ಕೊಂಡ್ಬಿಡು ಫಸ್ಟ್. ಹಾ ಆಯ್ತಣ್ಣ. ಆದ್ರೆ ಅದು ಆಟೋದೊಂದು ಟೈರ್ ಒಂದು ಹೋಗಿತ್ತಣ್ಣ. ಏ ಯಾ ಆಟೋ ಬಾಲ್ ನನ್ನ ಮುಡ್ಕಾಕ ಎಷ್ಟು ಟೈರ್ ಬೇಕು ಅಷ್ಟು ತೊಗೊಂಡೋಗು ಅಂತ. ನೀನು ನಮ್ಮ ಹುಡುಗಿದ್ದಂಗ. ಆಯ್ತಣ್ಣ. ಪ್ರಶಾಂತ, ಇದೊಂದು ಸ್ವಲ್ಪ ಕೊಡಿ. ಏ ಬ್ಯಾಡ್ರಿ ಮಾಲಕ್ರ, ಈಗಾಗಲೇ ಹೊಚ್ಚಿಗೆ. ಏ ಬ್ಯಾಡ್ರಿ. ಪ್ರಶಾಂತ ಕುಡಿಯೋ, ನಾವೇನು ಡೈಲಿ ಕುಡಿಸೋಣ, ಕುಡಿ. ಯಾಕಣ್ಣ ಇಲ್ಯಾಕ್ ಬಂದ್ರಿ? ಏನ್ ಬೇಕಾಗಿತ್ತು? ನಮಗೇನ್ ಬೇಕು ನಾವು ತಗೊಂತೀವಿ. ಕೈ ಬಿಡಣ್ಣ, ಅಣ್ಣ ಕೈ ಬಿಡಣ್ಣ, ಅಣ್ಣ ಏನ್ ಮಾಡಕತ್ತೀರಂತ? ಅಣ್ಣ ಕೈ ಬಿಡಣ್ಣ, ಅಣ್ಣ ಅಣ್ಣ ಕೈ ಬಿಡಣ್ಣ,
ತಲಪೋ ಭರವಸೆ ಕಾಮವೇ ಬಿತ್ತ ಮೃಗಗಳಿಗೆ ಅನುಭವಿಸುವುದೇ ಮಹಾದಾಸೆ ನೂರಾಸೆಯ ಅರಸಿಗೆ ನೀರಾಸೆಯ ವರೆಸಿ ದೂರಾಸೆಯ ನೀಚರಿಗೆ ಅರಸಿಯೇ ದಾಸಿ ಕನಸನು ಹೊತ್ತ ಕಣ್ಮಣಿಗೆ ಗುರಿಯನ್ನು ತಲಪೋ ಭರವಸೆ ಕಾಮವೇ ಬಿತ್ತ ಮೃಗಗಳಿಗೆ ಅನುಭವಿಸುವುದೇ ಅಣ್ಣ ಈ ಭೂಮಿ ಮೇಲೆ ಹೆಣ್ಣಾಗಿ ಹುಟ್ಟೋದೇ ತಪ್ಪ ಅಣ್ಣ ನನ್ನಂಗ ಎಷ್ಟೋ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗ್ಬಿಟ್ಟೈತಿ ನಂಗೆ ನ್ಯಾಯ ಕೊಡ್ಸಣ್ಣ ನಿನ್ನ ಕೈ ಮುಗಿತೀನಿ ನಂಗೆ ನ್ಯಾಯ ಕೊಡ್ಸಣ್ಣ ಅಣ್ಣ ನಂಗೆ ನ್ಯಾಯ ಬೇಕು ನಮ್ಮಣ್ಣನ ಸಾಯಿಸಿದ ಜಾಗದಾಗ ನಾ ಅವ್ರ ಸಾವು ನೋಡ್ಬೇಕಣ್ಣ ನಂಗೆ ನ್ಯಾಯ ಕೊಡ್ಸಣ್ಣ ನಿನ್ನ ಕಾಲಿಗೆ ಬೀಳ್ತೀನಿ ನ್ಯಾಯ ಕೊಡ್ಸಣ್ಣ ನನಗೆ ನ್ಯಾಯ ಬೇಕು ಯಾಕೆ ಹೋಗ್ಬೇಡಮ್ಮ, ನಿನ್ನ ಈ ಪರಿಸ್ಥಿತಿಗೆ ಕಾರಣ ಆದವ್ರನ್ನ ನಾನು ಮಾತ್ರ ಸುಮ್ಮನೆ ಬಿಡಂಗಿಲ್ಲ. ನಿನ್ನಂತರೂ ನನ್ನ ಕಡೆಯಿಂದ ಉಳಿಸ್ಕೊಳಕ್ ಆಗ್ಲಿಲ್ಲ. ನಿನ್ನ ಆತ್ಮಕ್ಕೆ ನಾ ಶಾಂತಿ ಕೊಡ್ತೀನಿ. ಈ ಮಾತು ನಿನ್ನ ಮೇಲೆ ಹಾನಿ ಮಾಡಿ ಹೇಳಾಕೊಂತೀನಿ. ಆಯ್ತಣ್ಣ ನಾನು ಕಾಯ್ತಿರ್ತೀನಿ ನಾನು ಬರ್ತೀನಣ್ಣ. ಆಯ್ತವ, ಹೋಗ್ಬಾ. ದೋಸ್ತ, ನಿಂಗೊಂದು ವಿಷಯ ಹೇಳ್ಬೇಕಾ? ಹೇಳು. ನಿನ್ನ ಮನ್ಯಾಗ ನಡೆದಿದ್ದ ಘಟನೆ ನಿನ್ನ ಕಣ್ಣಿಗೆ ಬಿದ್ದಿಲ್ಲ. ಏನು ಹೇಳ ಅಂಥದ್ದೇನಾಗೈತೆ? ಕಾಮಕ್ಕೆ ಕಣ್ಣಿಲ್ಲ ಅಂತ ಹೇಳ್ತಾರ, ಆದ್ರೆ ಇಲ್ಲಿರೋ ಕಾಮಿಸ್ ನನ್ನ ಮಕ್ಕಳಿಗೆ ವಯಸ್ಸು ಕಾಣಂಗಿಲ್ಲ. ಹೆಣ್ಣು ಮಕ್ಕಳಿಗೆ ರಕ್ಷಣೆ ಅನ್ನೋದೇ ಇಲ್ಲ ದೋಸ್ತ. ಕಾಮಿಸ್ ನನ್ನ ಮಕ್ಕಳನ್ನ ಸುಮ್ಬಿಡೋದು ಬೇಡ ದೋಸ್ತ. ನಾವು ಅಪರಾಧಿ ಆಗ್ತೀವೋ ನಿರಪರಾಧಿ ಆಗ್ತೀವೋ ಅಂತ ಯೋಚನೆ ಮಾಡ್ಕೊಂಡು ಕುಂತ್ರ ಮುಕ್ತ ಜೀವಕ್ಕೆ ನ್ಯಾಯ ಅನ್ನೋದ ಸಿಗಂಗಿಲ್ಲ. ಅವ್ರು ಯಾರು ಅಂತ ನನಗೆ ಗೊತ್ತೈತೆ. ಏನು ಮಾಡ್ಬೇಕು ಅನ್ಕೊಂಡಿಯಲ್ಲ, ಮಾಡೇ ಬಿಡುನ್ ಬಾ. ರಕ್ಷೆಗೋ ಶಿಕ್ಷೆಗೋ ನ್ಯಾಯದ ಪರ ಹೋರಾಟಕ್ಕೆ ಸಿದ್ಧರು ಅವಮಾನವೋ ಬಹುಮಾನವೋ ಮಾನದ ಪರ ನಿಲ್ಲೋದಕ್ಕೆ ಬದ್ಧರು ಬೈ, 1 ಕಿಲೋ ಚಿಕನ್ ಕೊಡ್ರಲ್ಲ. ಕೊಡ್ತೀನಿ, ಒಂದೇ ನಿಮಿಷ. ಕುಮಾರ, ನಮ್ಮ ಹುಡುಗಪ್ಪ ನೋಡ್ತಗ. ಸರಿ ಅಣ್ಣ. ಇಲ್ಲೇ ನಮ್ಮ ಮನ್ಯಾಗ ಬಾಡಿಗೆ ಬಂದನ. ಕುಮಾರ, ಈ ನಾಳೆ ನಾಡ್ದ ಒಂದು ಸಣ್ಣ ಪಾರ್ಟಿ ಇಟ್ಕೊಂಡಿನಿ. ಮಾಮೂಲಿ ಜಾಗ ಗೊತ್ತಲ್ಲ, ಹಂಗ ಬರುವಾಗ ಆ ಮೋಡ್ಕರವೇನ ಕರ್ಕೊಂಡ್ ಬಂದ್ಬಿಡ. ಸರಿ ಬೈ, ಬರ್ತೀನಿ.
ಏನ್ ಭಾಳ ದೂರ ಬಂದ್ಬಿಟ್ಟಿ? ಇವ್ರು ಯಾರಂತ ಗೊತ್ತಾಗ್ಲಿಲ್ಲ. ಇವ ಸಂತು ಅಂತ ನಮ್ಮ ಮನೆಗೆ ಹೊಸದಾಗಿ ಬಾಡಿಗೆ ಬಂದ. ನಮಸ್ತೆ. ಹೇಳ್ರಣ್ಣ, ಏನ್ ಬೇಕಾಗಿತ್ತು? ಏನಿಲ್ಲ, ಗಾಡಿ ಹೆಡ್ಲೈಟ್ ಹೋಗ್ಯಾವು, ನಿನ್ ಕಡೆ ಸಿಗ್ಲಾರ್ದ ಐಟಮ್ ಏನದಾವ ಇದ್ರ ನೋಡ್ಲಾ. ನಿಮ್ಗೇನ್ ಕಡಿಮೆ ಆಗ್ಯದಣ್ಣ, ಹೊಸ ತಗೋಗಿಲ್ ಗಾಡಿ. ಮೋಡ್ಕ ಗಾಡಿಗೆ ಮೋಡ್ಕ ಸಾಮಾನ ಚಂದ ನೋಡ್ಲಾ ಇದ್ರ. ಸಡೇನ ನೋಡ್ತೀನಿ. ಅಣ್ಣ ಇನ್ನೊಂದೆರಡು ದಿನ ತಡೀರಿ, ಲೋಡ್ ಬರುತ್ತೆ, ನಾನ ತಂದು ಕೊಡ್ತೀನಿ ಅಂತ. ಅರ್ಜೆಂಟ್ ಇತ್ತ ಆತಾಳ. ಹಾ, ಇನ್ನೊಂದು ಮಾತು ಹೇಳೋದು ಮರ್ತಿದ್ದೆ. ನಾಳೆ ನಾಡ್ದ ಮನ್ಯಾಗ ಸಣ್ಣದಾಗ ಪಾರ್ಟಿ ಇಟ್ಕೊಂಡಿನಿ. ಆ ಚಿಕನ್ ಅಂಗಡಿ ಕುಮ್ಯಾಗ ಹೇಳಿನಿ, ಹೂ ಅಂತ ಹುಡುಗನ್ ಕರ್ಕೊಂಡ್ ಬರ್ಬೇಡ್ರಿ, ನೀನವ ಇಬ್ಬರ ಬಂದ್ಬಿಡ್ರಿ, ಇಲ್ಲಾಂದ್ರೆ ನಮ್ಮ ಅಪ್ಪ ಮತ್ತೆ ಹೋಗ್ಕೊಂಡ್ಬಿಡ್ತಾನ. ಆತಾಳಣ್ಣ, ಇಬ್ಬರ ಬರ್ತೀವಿ. ಮಿತ್ರನೋ ಶತ್ರುನೋ ನಿಷ್ಠೆಯ ಪರ ನಿಂತರೆ ಸುತ್ತರೋ ಸುತ್ತರು. ಸರಸ್ವತಿ, ಊಟ ಮಾಡಿದಣ್ಣ? ಆಯ್ತಮ್ಮ. ಹೌದು, ನನ್ನ ಕಣ್ಣಿಗೆ ಯಾಕೆ ಕಾಣ ಕುಂತಿಲ್ಲೇನ? ಅಣ್ಣ, ನನ್ ನಿನ್ ಮ್ಯಾಗ ನಂಬಿಕೆ ಐತಣ್ಣ. ನನಗೆ ಒಂದಿನ ನೀ ಕರಿತಿ ಅಂತ ಗೊತ್ತೈತಿ. ನಾ ಅವಾಗ ನಿನಗಷ್ಟೇ ಅಲ್ಲ, ಅವಾಗ ನಾ ಎಲ್ಲಾರ ಕಣ್ಣಿಗೂ ಕಾಣ್ತೀನಿ. ನಾನು ಅದ ದಿನಕ್ಕೆ ಕಾಯಕತ್ತೀನವ್ವ. ಒಂದಲ್ಲ ಒಂದಿನ ನಿನಗೆ ನಾ ಕರಿತೀನಿ. ಆಯ್ತಣ್ಣ, ನಾನು ಕಾಯ್ತಿರ್ತೀನಿ. ನಾನು ಬರ್ತೀನಣ್ಣ. ಆಯ್ತವ್ವ. ಯಾಕೇನ ಇವ್ರು ಕುಡಿಯಂಗಿಲ್ಲೇನ? ಇಲ್ರಿ ಬೈ, ನಂಗೆ ರೂಢಿ ಇಲ್ರಿ. ಚಲೋ ಆತಾಳ, ಕುಡಿದ ನಶೆಯಾಗಿಂದ ಮನೆಗೊಬ್ಬ ಬಿಡಕ್ ಬೇಕಾಕೈತಿ. ಕರೆ ನೋಡಿದು. ಸಾಕ್ರಿನ ಬಜ್ಜಾಗತ್ತ. ಅಕ್ಕಾರ, ನಾನ್ ನಿಂಗೆ ದಿವ್ಸ ಕುಡಿಸ್ತೀನಿ ಏನ, ಇವತ್ತಲ್ಲ ಅಷ್ಟ ಕುಡಿಸಿ ಕಕ್ಕಿಸ್ಬಿಡ್ತೀನಿ. ಏನ್ ಹೇಳತ್ತೀರಿ ಅಣ್ಣ? ಅಂದ್ರ ನಮ್ಮಪ್ಪ ಮನ್ಯಾಗಿಲ್ಲಲ್ಲ, ಮತ್ತೆ ವಾಪಸ್ ಯಾವಾಗ ಕುಡಿತೀವೋ ಏನ. ತಗ ಹಾಕ. ಹಿಂಗ್ ಮನ್ಯಾಗ ಮೊದ್ಲ ಪಾರ್ಟಿ ಮಾಡ್ದಂಗ ಅನ್ಸಾತೈತಿ ನಮ್ಗೆ. ನನಗೂ ಹಂಗ ಅನ್ಸಕ್ ಮುಂತೈತಿ ಅಣ್ಣ. ಅನ್ಸಾಕತ್ತೈತಿನ, ಅನಸಬೇಕ. ಸರಸ್ವತಿ, ಇವಳು ಅಣ್ಣ, ಇವಳು ಯಾರಂತ ಗೊತ್ತಾತಲ್ಲ. ಇವಳು ಅಣ್ಣ, ಇವಳು. ರಕ್ಷೆಗೋ ಶಿಕ್ಷೆಗೋ ನ್ಯಾಯದ ಪರ ಹೋರಾಟಕ್ಕೆ ಸಿದ್ಧರೋ ಸಿದ್ಧರು. ಅವಮಾನವೋ ಬಹುಮಾನವೋ ಮಾನದ ಪರ ನಿಲ್ಲೋದಕ್ಕೆ ಬದ್ಧರೋ ಬದ್ಧರು. ಸರಿಯೋ ತಪ್ಪೋ ಸತ್ಯದ ಪರ ಬಂದರೆ ಗೆದ್ದರು ಗೆದ್ದರು. ಸರಸ್ವತಿ, ಅಣ್ಣ, ನೀ ಕೊಟ್ಟಿರೋ ಮಾತು ಉಳಿಸ್ಕೊಂಡ್ಬಿಟ್ಟೆ ಅಣ್ಣ. ನ್ಯಾಯಾಲಯದಲ್ಲಿರೋ ನ್ಯಾಯ ದೇವತೆಗೆ ಕಣ್ಣಿಗೆ ಬಟ್ಟೆ ಕಟ್ಟೋ ಸಮಾಜ ಅಣ್ಣ ಇದು. ನನಗೆ ಈ ಲೋಕ ಬೇಡ ಅಣ್ಣ. ನಾನು ನನ್ನ ಲೋಕಕ್ಕೆ ಹೋಗ್ಬಿಡ್ತೀನಿ, ಬರ್ತೀನಿ ಅಣ್ಣ.
ಈ ನಮ್ಮ ಕಿರುಚಿತ್ರ ಅತ್ಯಾಚಾರಕ್ಕೊಳಗಾದ ಎಷ್ಟೋ ಮನೆ ಮಕ್ಕಳ ತಾಯಂದಿರ ಕಣ್ಣೀರಿಗರ್ಪಣೆ. ಕರುಳ ಬಳ್ಳಿ ಹಂಚಿಕೊಂಡು ಹುಟ್ಟಿ ಬೆಳೆದ ಆ ನಿಮ್ಮ ಮನೆ ಮಗಳ ಜವಾಬ್ದಾರಿ ನಿಮ್ಮದೇ ಹೊರತು ಕಾನೂನಿನದ್ದಲ್ಲ. ಈ ಒಂದು ಸಂದೇಶದ ಚಿತ್ರ ನಿಮಗೆ ಇಷ್ಟ ಆದಲ್ಲಿ ಕೇವಲ 5 ರೂಪಾಯಿ ನಮ್ಮ ತಂಡಕ್ಕೆ ಹಾಕಿ. ನಿಮ್ಮ ಈ ಒಂದು ಸಹಾಯ ನಮ್ಮ ಮುಂದಿನ ಹೆಜ್ಜೆಗೆ ಧೈರ್ಯ ನೀಡುತ್ತೆ. ಧನ್ಯವಾದಗಳು.